ನಮಸ್ಕಾರ ವೀಕ್ಷಕರೇ, 2023 ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹ್ಯೂಜ್ ವಿಕ್ಟರಿ ಬರೋಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳು. ಅದರಲ್ಲೂ ಮಹಿಳೆಯರು ನಮ್ಮ ಅಕೌಂಟ್ಗೆ 2,000 ಬಂದೇ ಬರುತ್ತೆ, ನಮ್ಮ ಬದುಕು ಬದಲಾಗುತ್ತೆ ಅನ್ನೋ ಕಾರಣಕ್ಕೆ ಕನಿಷ್ಠ 35ರಿಂದ 40 ಕ್ಷೇತ್ರಗಳಲ್ಲಿ 5ರಿಂದ 10 ಸಾವಿರ ಹೆಚ್ಚು ಹೋಟನ್ನು ಹಾಕೋ ಮೂಲಕ 100ಕ್ಕೆ ಸುಸ್ತಾಗುತ್ತೆ ಅನ್ನೋ ಅಂದ್ಕೊಂಡಿದ್ದಂಥ ಕಾಂಗ್ರೆಸ್ನ 139 ಸ್ಥಾನಕ್ಕೆ ತಗೊಂಡು ಹೋದ್ರು. ಇದು ಅತಿ ದೊಡ್ಡ ಸಾಧನೆ. ಈಗ ಪ್ರೆಸೆಂಟು ಈಗಾಗಲೇ ಮಹಿಳೆಯರ ಅಕೌಂಟಿಗೆ 250,000 ಅಂದರೆ ಕನಿಷ್ಠ 50,000ದಷ್ಟು ಹಣ ಬಂದಿದೆ. ಇವತ್ತಿಗೂ ವರ್ಷಕ್ಕೆ ನಮ್ಮ ಇನ್ಕಮ್ಮು 10,000ಕ್ಕಿಂತ ಕಡಿಮೆ ಐತೆ ಅಂತ ವಿಲೇಜ್ ಅಕೌಂಟೆಂಟ್ ಮುಂದೆ ಇನ್ಕಮ್ ಸರ್ಟಿಫಿಕೇಟ್ ಮಾಡೋಕ್ಕೆ ನಿಂತ್ಕೊಳ್ಳೋ ಸಾಕಷ್ಟು ಮಕ್ಕಳುಗಳಿರ್ತಾರೆ. ಆದರೆ ಸರ್ಕಾರ ಅಂಥವರ ಕುಟುಂಬಕ್ಕೆ ಅದಾಗಲೇ 50,000 ತಲುಪಿಸಿದೆ. 2028 ವಿಧಾನಸಭಾ ಚುನಾವಣೆ ವೇಳೆಗೆ ಗೃಹಲಕ್ಷ್ಮಿ ಹಣನೇ ಪ್ರತಿ ಮಹಿಳೆಗೆ ಕನಿಷ್ಠ 1 ಲಕ್ಷ ತಲುಪಿರುತ್ತೆ ಪ್ರತಿ ಮಹಿಳೆಯ ಅಕೌಂಟ್ಗೆ. ಇದು ಕಾಂಗ್ರೆಸ್ ಸರ್ಕಾರದ ಅತಿ ದೊಡ್ಡ ಯೋಜನೆ. ಲೋಕಸಭೆ ಚುನಾವಣೆಯಲ್ಲಿ ಕೂಡ ಇದನ್ನು ಯಶಸ್ವಿಯಾಗಿ ಬಳಸ್ಕೋಬೇಕಿತ್ತು ಕಾಂಗ್ರೆಸ್ ಸರ್ಕಾರ. ಆದರೆ ಜಾತಿ ಸಮೀಕರಣ, ಡಬಲ್ ಇಂಜಿನ್ನು, ಕೇಂದ್ರದಲ್ಲಿ ಹವಾ, ಬೇರೆ ವ್ಯತ್ಯಾಸಗಳು, ಮೋದಿ ಅಲೆ ಅಂದ್ಕೊಂಡು ಹ್ಯೂಜ್ ಸಕ್ಸಸ್ ಸಿಗಲಿಲ್ಲ. ಆದರೂ 2019ರಲ್ಲಿ ಕೇವಲ ಒಂದೇ ಒಂದು ಸ್ಥಾನವನ್ನು ಲೋಕಸಭೆಯಲ್ಲಿ ಗೆದ್ದಿದ್ದಂಥ ಕಾಂಗ್ರೆಸ್ 2024ರಲ್ಲಿ 9 ಸ್ಥಾನಗಳನ್ನು ಗೆದ್ಕೊಳ್ತು. ಆವಾಗಲೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮಾಡಿಬಿಟ್ಟಿದ್ದರೆ ಕಾಂಗ್ರೆಸ್ಗೆ ಸ್ಥಳೀಯ ಮಟ್ಟದಲ್ಲಿ ಕೂಡ ಹ್ಯೂಜ್ ವಿಕ್ಟ್ರಿ ಸಿಗ್ತಿತ್ತು. ಆದರೆ ಈಗ ಸಿಗುತ್ತಾ ಗೊತ್ತಿಲ್ಲ. ಯಾಕಂದರೆ ಮಹಿಳೆಯರ ಬದುಕನ್ನು ಬದಲಿಸ್ತಿರುವಂತಹ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಸರಿಯಾಗಿ ಪ್ರಮೋಷನ್ ಆಗ್ತಾ ಇಲ್ಲ. ಇವೆಲ್ಲದರ ನಡುವೆ ಕಾಂಗ್ರೆಸ್ ನಿಜಕ್ಕೂ ನಿಮ್ಮ ಬದುಕನ್ನು ಬದಲಿಸ್ತಿದೆ ಅಂತ ಒಂದಷ್ಟು ಜನ ಕ್ಯಾಂಪೇನ್ ಮಾಡೋಕ್ಕೆ ಹೊರಟವ್ರೆ. ನಾನು ಸುಮಾರು ಕಡೆ ವಿಚಾರಿಸಿದೆ. ಎಸ್ಪೆಷಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಸಮಿತಿಯ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿರುವಂತಹ ಗಣೇಶ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನುಗ್ಗಿ ಸರ್ಕಾರ ಮಾಡಬೇಕಾಗಿರೋ ಕೆಲಸನ ತಮ್ಮ ಕ್ಷೇತ್ರದಲ್ಲಿ ಮಾಡ್ತಾವ್ರೆ. ಆ್ಯಕ್ಚುಲಿ ಇಡೀ ರಾಜ್ಯದಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ 139 ಜನ ಕಾಂಗ್ರೆಸ್ ಶಾಸಕರು ಅವರೇ. ಅಂದರೆ ಕನಿಷ್ಠ 139ರಿಂದ 150 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದನ್ನು ಮಾಡಬೇಕಿತ್ತು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಆಯಾ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ನುಗ್ಗಿ, ನೋಡಮ್ಮ ಸರ್ಕಾರ ಹಿಂಗೆ ಹಣ ಕೊಡ್ತಾ ಇದೆ, ಇದು ನಿಮಗೆ ತಲುಪ್ತಿದೆಯಾ ಸರಿಯಾಗಿ, ಕೇವಲ ಗೃಹಲಕ್ಷ್ಮಿ ಒಂದೇ ಅಲ್ಲ, ಉಚಿತ ಬಸ್ಸು, ಮತ್ತೊಂದು ಮಗದೊಂದು, ಏನೋ ಮಾಡದೇ ಇರೋರೆ ಊರು ತುಂಬ ಬಿಲ್ಡಪ್ ಕೊಡ್ಕೊಂಡು ತಿರುಗುವಾಗ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವ ತನ್ನ ಯೋಜನೆಯನ್ನು ಯಾಕೆ ಸರಿಯಾಗಿ ಪ್ರಮೋಟ್ ಮಾಡ್ಕೊತಿಲ್ಲ ಅನ್ನೋ ಪ್ರಶ್ನೆಗಳ ನಡುವೆ ಗಣೇಶ್ ಭದ್ರಾವತಿಯ ಶಾಸಕರಾಗಿದ್ದಾರೆ, ಸಂಗಮೇಶ್ ಅಂತ ಹೇಳಿ ಅವರ ಪುತ್ರ ಗಣೇಶ್ ಅಲ್ಲಿಯ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು. ನನಗೆ ಗೊತ್ತಿರೋ ಹಾಗೆ ಭದ್ರಾವತಿಯಲ್ಲಿ ಹೆಚ್ಚು ಕಡಿಮೆ 22 ಗ್ರಾಮ ಪಂಚಾಯಿತಿ ಬರುತ್ತೆ. ಈ ಮನುಷ್ಯ ಗಣೇಶು ಪ್ರತಿ ಮಂಗಳವಾರನೋ ಶುಕ್ರವಾರನೋ ವೈಯಕ್ತಿಕ ಖರ್ಚಿನಲ್ಲಿ ಮಹಿಳೆಯರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಅಧಿಕಾರಿಗಳನ್ನ, ನಿಮಗೆ ಡಿಪೋ ಮ್ಯಾನೇಜರ್ ಬೇಕಾ, KBಯಿಂದ ಆಫೀಸರ್ ಬರಬೇಕಾ, ಅಥವಾ ಅವಶ್ಯಕತೆ ಬಿದ್ದರೆ ತಹಶೀಲ್ದಾರ್ ಬರಬೇಕಾ, ಅವ್ರುಗಳನ್ನೇ ಪ್ರತಿ ಗ್ರಾಮ ಪಂಚಾಯಿತಿ ಕರ್ಕೊಂಡೋಗಿ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪ್ತಾ ಇದೆಯಾ, ಏನೆಲ್ಲ ಸಮಸ್ಯೆಗಳು ಬಗೆಹರಿಸಬೇಕು ಅನ್ನೋದನ್ನು ಜನಕ್ಕೆ ತಲುಪಿಸ್ತಾವ್ರೆ. ಈ ರೀತಿ ಮಾಡಿದಾಗ ಮಾತ್ರ 2028 ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಮಹಿಳೆಯರಿಗೆ ಗೊತ್ತರಿ, ಕಾಂಗ್ರೆಸ್ ಸರ್ಕಾರನೇ ಕೊಡ್ತಿರೋದು, ಸಿದ್ದರಾಮಯ್ಯ ಅವರೇ ಕಾಸು ಕೊಡ್ತಿರೋದು, DK ಶಿವಕುಮಾರ್ ಅವರೇ ಕಾಸು ಕೊಡ್ತಿರೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಗೃಹಲಕ್ಷ್ಮಿ ಯೋಜನೆಯ ಯಶಸ್ವಿಯಾಗಿ ನಡೆಸ್ತಿರೋದು ಅಂತ ಗೊತ್ತು. ಆದರೂ ಎಲ್ಲೋ 1-2 ತಿಂಗಳು ಮಿಸ್ ಆದಾಗ ಅದು ಒಟ್ಟಿಗೆ ಬರುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಅಪಪ್ರಚಾರ ಮಾಡುವವರ ಸಂಖ್ಯೆ ಹೆಚ್ಚಿರುವಂಥ ಸಂದರ್ಭದಲ್ಲಿ ಜನಕ್ಕೆ ಅದನ್ನು ಮನದಟ್ಟು ಮಾಡಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷದಲ್ಲಿದೆ. ಆ ಕೆಲಸವನ್ನು ಗಣೇಶ್, ಸಂಗಮೇಶ್ ಅವರ ಮಗ ಗಣೇಶ್ ಯಶಸ್ವಿಯಾಗಿ ಮಾಡ್ತಾವ್ರೆ. ಹೆಚ್ಚು ಕಡಿಮೆ 22 ಗ್ರಾಮ ಪಂಚಾಯಿತಿ ಅನ್ಕೋತೀನಿ, ಅದಾಗಲೇ 16 ಗ್ರಾಮ ಪಂಚಾಯಿತಿ 2.5 ವರ್ಷದಲ್ಲಿ 16 ಗ್ರಾಮ ಪಂಚಾಯಿತಿ ಮುಗಿಸ್ಬಿಟ್ಟವ್ರೆ. ಪ್ರತಿ ಮಂಗಳವಾರನೋ ಶನಿವಾರನೋ ಒಂದು ಗ್ರಾಮ ಪಂಚಾಯಿತಿಗೆ ಹೋದರೆ ಕನಿಷ್ಠ 1,500ದಿಂದ 3,000ದವರೆಗೂ ಕೂಡ ಮಹಿಳೆಯರನ್ನು ಸೇರಿಸಿ ಅಧಿಕಾರಿಗಳ ಸಮ್ಮುಖದಲ್ಲೇ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಬಗೆಹರಿಸಬೇಕು ಅಂತ ಎಲ್ಲ ಕುಂದುಕೊರತೆಗಳನ್ನು ಗಮನ ಹರಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಎಲ್ಲ ಒಂದು ಕಡೆ ನಾನು ಕೇಳಿದ್ದೆ, ಸಂಗಮೇಶ್ ಅವರು ಮಾತಾಡ್ತಾ ಮುಂಬರುವ 2028 ವಿಧಾನಸಭಾ ಚುನಾವಣೆಗೆ ನಾನು ನಿಂತ್ಕೊಳ್ಳಲ್ಲ, ನನ್ನ ಮಗನೇ ಅಭ್ಯರ್ಥಿ ಅಂತ ಹೇಳಿದರು. ಇರಲಿ, ಅಭ್ಯರ್ಥಿ ಯಾರು ಬೇಕಾರಾಗಲಿ, ಯಾಕಂದರೆ ಕಳೆದ 10 ವರ್ಷಗಳಿಂದ ಭದ್ರಾವತಿಯಲ್ಲಿ ಚುನಾವಣೆ ಮಾಡ್ತಿರೋದೇ ಸಂಗಮೇಶ್ ಅವ್ರ ಪರವಾಗಿ ಅವ್ರ ಮಗ ಗಣೇಶ್.
ಇಲ್ಲಿ ಒಳ್ಳೆಯವರು ಒಳ್ಳೆ ಕೆಲಸ ಮಾಡಿದಾಗ ಹೇಳಬೇಕು. ಖಂಡಿತವಾಗಲೂ ಕಾಂಗ್ರೆಸ್ ಸರ್ಕಾರದ ಯಶಸ್ವಿ ಯೋಜನೆ ಆಗಿರುವಂಥ ಗ್ಯಾರಂಟಿಯನ್ನು, ಅದರಲ್ಲೂ ಗೃಹಲಕ್ಷ್ಮಿಯನ್ನು ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರುವ ಕುಂದುಕೊರತೆಗಳನ್ನು ಅವರ ಮನೆ ಬಾಗಿಲಿಗೆ ಹೋಗಿ ಪರಿಹರಿಸೋದಿದೆಯಲ್ಲ, ನಿಜಕ್ಕೂ ಅದು ದೊಡ್ಡ ಕೆಲಸ, ಹೇಳೋದು ಸುಲಭ ಅಲ್ಲ. ಎಲ್ಲರೂ ಗೆದ್ದುಬಿಟ್ಟು ಬೆಂಗಳೂರಲ್ಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಎಲೆಕ್ಷನ್ ಟೈಮ್ಗೆ ಕ್ಷೇತ್ರಕ್ಕೆ ಹೋಗೋರು ಇರ್ತಾರೆ. ಆದರೆ ಕ್ಷೇತ್ರದಲ್ಲೇ ಇದ್ದು ಜನರ ಪರವಾಗಿ ನಿಲ್ಲುವಂಥ ಕೆಲಸ ಮಾಡಿದಾಗ ಜನರಿಗೂ ಅವ್ರ ಬಗ್ಗೆ ಗೊತ್ತಾಗುತ್ತೆ, ಅವ್ರಿಗೂ ಜನರ ಸಮಸ್ಯೆಗಳು ಗೊತ್ತಾಗುತ್ತೆ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಮಾಡಬೇಕಾಗಿರೋ ಕೆಲಸವನ್ನು ಭದ್ರಾವತಿಯಲ್ಲಿ ಗಣೇಶ್ ಅವ್ರು ಮಾಡ್ತಾವ್ರೆ. ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ. ಎಸ್ಪೆಷಲಿ ಮಹಿಳೆಯರು ಗ್ಯಾರಂಟಿ ಯೋಜನೆಗಳು ನಿಮಗೆ ತಲುಪ್ತಾ ಇದೆಯಾ? ಇನ್ನೂ ಏನೆಲ್ಲ ಸಮಸ್ಯೆ ಇದೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.